ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನಾವು ಕೂಡ ಚೆನ್ನಾಗಿದ್ದೀವಿ. ಇದು 19ನೇ ತಾರೀಕಿನ ವಿಡಿಯೋ ಆಗಿರುತ್ತೆ. ಸೊ 19ನೇ ತಾರೀಕು ನೈಟ್ ನಾವು ಹೊರಟ್ವಿ. ಅಂದರೆ ಒಂದು 5:30 ಸುಮಾರಷ್ಟರಲ್ಲಿ ನಾವು ಹಾಸನ ಬಿಟ್ವಿ. ಹಾಗೆ ಹಾಸನ ಬಿಟ್ಟು ಅರ್ಕಲ್ ಕೂಡ ನಿಯರ್ ಆ ಸೈಡ್ ಹೋದ್ವಿ. ನಂತರ ನಾವು ಪಿರಿಯಾಪಟ್ಟಣ ಈ ಸೈಡಲ್ಲಿರುವಂಥ ಹಮ್ಗೆ ಗ್ರಾಮಕ್ಕೂ ಕೂಡ ಹೋದ್ವಿ. ಅಂದರೆ ನಮ್ಮ ಯಜಮಾನ್ರ ಊರಿಗೆ. ಹಾಗೆ ಅವ್ರ ಮನೆ ಒಳಗಡೆ ಹೋದ್ವಿ. ಅದು ಯಾರು ಪಾತ್ರಧಾರಿಯಾಗಿ ಕೂಡ ಕೊಟ್ಟಿದ್ದರು. ಸೊ ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಆಗಲೇ ಸುಮಾರಿಗೆ ನೈಟ್ ಕೂತಿದ್ದವರು ಬೆಳಿಗ್ಗೆ ತನಕನೂ ನಾಟಕ ಕಂಟಿನ್ಯೂ ಆಯಿತು. ಅಂದರೆ 6:30ವರೆಗೂ ಕೂಡ ಕಂಟಿನ್ಯೂ ಆಯಿತು. ಸೊ ನಮಗೆ ಅಷ್ಟು ತನಕ ಇರೋಕ್ಕಾಗಲ್ಲ ಅಂತೇಳಿ ನಾವೇನು ಮಾಡಿದ್ವಿ, 5:30ಗೆ ನಾಟಕನ ಸ್ವಲ್ಪ ನೋಡಿ 5:30ಗೆ ಅಲ್ಲಿಂದ ಬಿಟ್ವಿ. ತುಂಬಾ ಮಂಜಾಗಿತ್ತು. ನಮ್ಮ ಮನೆಯವರಿಗಂತೂ ಗಾಡಿ ಓಡಿಸೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ ಅಂತಂದರೆ, ಎಲ್ಲಾದರೂ ಈಗ ಆ ಕಡೆಯಿಂದ ವೆಹಿಕಲ್ಸ್ ಬರೋದು ಕೂಡ ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ನಾವು ಏನು ಮಾಡಿದ್ವಿ, ಇವತ್ತು ಹೋಗೋದು ಬೇಡ, ತುಂಬಾ ಟಯರ್ಡ್ ಆಗಿದೆ, ನಿದ್ದೆ ಬೇರೆ ಮಾಡಿಲ್ಲ ಅಂತ ಹೇಳಿ ಅವ್ರಿಗೂ ನಿದ್ದೆ ಬರ್ತಿದೆ, ನನಗೂ ನಿದ್ದೆ ಬರ್ತಿದೆ. ಹಾಗೆ ಅಮ್ಮನ ಮನೆಗೆ ಹೋಗಿ ಹೆಂಗೆ ಮಲ್ಕೊಂಡ್ವಿ ಅಂತಲೇ ಗೊತ್ತಿಲ್ಲ, ನಿದ್ದೆ ಬಂದುಬಿಟ್ಟಿದೆ. ಆಗಲೇ ಟೈಮ್ 8:30 ಆಗಿದೆ. ನನ್ನ ಮಗ ಬೇರೆ ಅಳ್ತಿದ್ದಾನೆ ಸ್ಕೂಲ್ಗೆ ಹೋಗಿಲ್ಲ ಅಂತೇಳಿ. ಆದರೂ ಕೂಡ ನಾವು ಇವತ್ತೊಂದು ದಿನ ಹೆಂಗಾದರೂ ಎಕ್ಸ್ಕ್ಯೂಸ್ ಕೇಳಿದ್ರೆ ಆಯಿತು ಅಂತ ಹೇಳಿ ಅಮ್ಮನ ಮನೆಗೆ ಹೋಗಿ ರೆಸ್ಟ್ನ ಮಾಡಿ ಅಲ್ಲಿಂದ ನನ್ನ ಲಾಸ್ಟ್ ತಂಗಿ ಮನೆಗೂ ಕೂಡ ಹೋಗೋಣ ಅಂತೇಳಿ. ಅಂದರೆ ಅಲ್ಲಲ್ಲೇ ಹತ್ತತ್ರನೇ ಇರೋದ್ರಿಂದ ಅಲ್ಲಿಗೂ ಹೋಗಿ ಬರಲೇಬೇಕಾಗುತ್ತೆ ಅಂತೇಳಿ ಮೇಯ್ನ್ ಪಾಪನ ನೋಡಬೇಕಿತ್ತು. ಹಾಗಾಗಿ ಅಲ್ಲಿ ಕೂಡ ನಾವು ಹೊರಟ್ವಿ. ನನ್ನ ತಂಗಿ ಮತ್ತು ತಂಗಿ ಯಜಮಾನ್ರದ್ದು ಇವತ್ತು ಆ್ಯನಿವರ್ಸರಿ ಇತ್ತು. ಹಾಗಾಗಿ ನಾವು ಪಿರಿಯಾಪಟ್ಟಣದಲ್ಲಿ ಹೋಗಿ ಅಲ್ಲಿ ಒಂದು ಸ್ವಲ್ಪ ಕೇಕ್ನ ಪರ್ಚೇಸ್ ಮಾಡಿ ಅವ್ರ ಮನೆಗೂ ಕೂಡ ಬಂದ್ವಿ. ನನ್ನ ತಂಗಿ ಮನೆಗೆ ಪಾಪು ಮಲಗಿರೋಳನ್ನ ನಾನು ಎಬ್ಬಿಸ್ಬಿಟ್ಟೆ. ಯಾಕೆಂದರೆ ನನಗೆ ಸಖತ್ ಇಷ್ಟ ಅವಳನ್ನ ನೋಡೋದು, ಒಂದು ಖುಷಿ ಆಗ್ತಿತ್ತು. ಹಾಗೆ ಅವ್ರ ದೇವಸ್ಥಾನದಲ್ಲಿ ಈಗ ರೀಸೆಂಟಾಗಿ ಅವರ ಊರಲ್ಲಿ ದೇವಸ್ಥಾನ ಓಪನ್ ಆಗಿತ್ತು. ನಾವು ಓಪನಿಗೆ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಆ ದೇವರ ದರ್ಶನ ಕೂಡ ಆಗುತ್ತೆ ಅಂತ ಹೇಳಿ ಹೋದ್ವಿ. ಮೇಯ್ನ್ ಎಂಟ್ರೆನ್ಸಲ್ಲಿ ಗಣಪತಿ ದೇವರು ಕೂಡ ಇದ್ದಾರೆ. ಹಾಗೆ ಬಸವಣ್ಣನ ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೇಯ್ನ್ ಗರ್ಭಗುಡಿ ಒಳಗಡೆ ಪಾರ್ವತಿ ಪರಮೇಶ್ವರನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಎಲ್ಲರೂ ಕೂಡ ಒಮ್ಮೆ ವಿಸಿಟ್ನ ಮಾಡಿ. ಈ ದೇವಸ್ಥಾನ ಇರೋದು ಕೋಗಲವಾಡಿನಲ್ಲಿ. ಇಲ್ಲಿ 48 ದಿನ ಒಬ್ಬೊಬ್ಬರು ಪೂಜೆನ ವಹಿಸ್ಕೊಂಡು ಪೂಜೆನ ಮಾಡ್ತಾರೆ. 48 ದಿನ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನಮ್ಮ ತಂಗಿ ಯಜಮಾನರು ಹಳೇದು ಹೇಗಿತ್ತು ವಿಗ್ರಹ, ಇವಾಗ ಹೇಗಿದೆ ಅನ್ನೋದನ್ನು ಕೂಡ ನಮ್ಮ ಮನೆಯವ್ರಿಗೆ ತೋರಿಸ್ತಾ ಇದ್ದಾರೆ. ಇವತ್ತು ತುಂಬಾ ಖುಷಿ ಆಯಿತು ನಮಗೆ. ಅಂದರೆ ಹೆವಿ ಜರ್ನಿ ಆಗೋಯಿತು ಆಯಿತಾ. ಹಾಗಾಗಿ ನಾವು ದೇವಸ್ಥಾನದೊಳಗಡೆ ಸ್ವಲ್ಪ ಹೊತ್ತು ದೇವಸ್ಥಾನ ಎಲ್ಲ ವಿಸಿಟ್ ಮಾಡಿದ್ವಿ. ನನ್ನ ತಂಗಿ ಮನೆ ಎದುರುಗಡೆನೇ ಈ ದೇವಸ್ಥಾನ ಇರೋದು. ನಾವು ಕೂಡ ದರ್ಶನ ಕೂಡ ಮಾಡ್ಕೊಂಡ್ವಿ. ಹಾಗೆ ನಮ್ಮ ಮುದ್ದು ಮಗಳು ಸುಮ್ಮನೆ ಏನು ನೋಡ್ತಿದೆ ಗೊತ್ತಿಲ್ಲ, ಸುಮ್ಮನೆ ಜೇಬಳಿಗೆ ಕೈ ಹಾಕ್ಕೊಂಡು ಕೂತಿದೆ. ಆಮೇಲೆ ದೇವಸ್ಥಾನದಿಂದ ಮನೆಗೆ ಬಂದ್ವಿ. ಅಷ್ಟರೊಳಗೆ ಊಟ ರೆಡಿ ಇತ್ತು. ನನ್ನ ತಂಗಿ ಅನ್ನ ಸಾಂಬಾರು, ಬಜ್ಜಿ, ಕೋಸಂಬರಿ, ಆಮೇಲೆ ತರಕಾರಿ ಪಲ್ಯ, ಹೀಗೆ ಸುಮಾರು ಥರ ಐಟಮ್ನ ಮಾಡಿದ್ಲು. ನಾವು ಕೂಡ ಅಲ್ಲಿ ಊಟನ ಮಾಡ್ತಿದ್ವಿ. ನನ್ನ ತಂಗಿ ಮಗಳು ಕೂಡ ಊಟಕ್ಕೆ ಕೂತಿಲ್ಲ. ಅವಳು ಸಾಂಬಾರಲ್ಲಿ ಊಟ ಮಾಡಲ್ಲ, ಬರೀ ರೈಸ್ ತಿಂತಾಳಾಯ್ತಾ. ಏನೋ ಯೋಚನೆ ಮಾಡ್ಕೊಂಡು ತಿಂತಿದ್ದಾಳೆ. ಯಾಕೆ ಅಂತ ಕೇಳಿದ್ರೆ ಏನೂ ಹೇಳ್ತಿಲ್ಲ. ನನ್ನ 3ನೇ ತಂಗಿ ಅಂದರೆ ಅವಳಿಗೆ ತುಂಬ ಇಷ್ಟ. ಯಾಕೆಂದರೆ ಅಲ್ಲೇ ಇದ್ಲಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಆಗಿದ್ದಾಳೆ. ಹಾಗೆ ನಾವು ನಮ್ಮೂರಿಂದ ನನ್ನ ತಂಗಿದ್ದು ನಾಮಕರಣದ ಆಲ್ಬಮ್ನ ಕೂಡ ತೊಗೊಬಂದ್ವಿ. ಇವರು ನೋಡಿರಲಿಲ್ಲ ಅಂತೇಳಿ ಅವಳು ಅದನ್ನೇ ನೋಡ್ತಾ ಇದ್ದು, ಅವಳದ್ದು ಫೋಟೋಸ್ ಎಲ್ಲ ಇತ್ತಲ್ಲ ಅಂತೇಳಿ. ಹಾಗೆ ಅವ್ರದ್ದು ಅಪ್ಪ ಅಮ್ಮನ ಆ್ಯನಿವರ್ಸರಿ ನಾವು ಕೇಕ್ ತೊಗೊಬಂದಿದ್ವಿ. ಅದನ್ನು ಕೂಡ ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ಸೋಣ ಅಂದರೆ ಅವಳಿಗೆ ಎಷ್ಟು ಖುಷಿ ಗೊತ್ತಾ. ಅವಳು ಆ್ಯನಿವರ್ಸರಿ ಅಂತ ತಿಳ್ಕೊತಿಲ್ಲ, ಕೇಕ್ ಒಟ್ಟಿನಲ್ಲಿ ಹ್ಯಾಪಿ ಬರ್ಡೇ ಅಂತ ತಿಳ್ಕೊಂಡಿದ್ದಾಳೆ ಅಷ್ಟೇ. ಯಾವುದೇ ಕೇಕ್ ನೋಡಲಿ ಹ್ಯಾಪಿ ಬರ್ಡೇ ಅಂತ ತುಂಬ ಕ್ಯೂಟಾಗಿ ಹೇಳ್ತಿದ್ಲು. ಪ್ರೀತಮಣ್ಣ ಬೇಕಾ ಕೇಳು. ಇಲ್ಲಿ ಪ್ರೀತಮಣ್ಣ ಯಾರು? ಪ್ರೀತಮಣ್ಣ ಆಯ್ತು. ಹ್ಯಾಪಿ ಬರ್ತ್ಡೇ ಆದ್ಮೇಲೆ ಎಲ್ಲಿ ಹೋಗೋಣ? ಬೆಳಗೊಲಿಗೆ ಹೋಗೋಣ? ಹಾಂ, ಯಾರ್ದು
ನೀನು ಬರ್ತಾಳೆ ಇಲ್ಲ ಹೌದಾ ಇಲ್ಲ ಏನ ಹೇಳ್ಬೇಡ. ಇದು ಪ್ರೀತಣ್ಣ. ಬನ್ನಿ ಬನ್ನಿ ಮ್ಯಾಚ್ ಬಾಕ್ಸ್ ಚಿನ್ನಿ ಬೆಂಕಿ ಪಟ್ಟ ಇಸ್ಕೋ ಮಗಳು. ಅಲ್ಲ ಬೆಂಕಿ ಪಟ್ಟ ಇಸ್ಕೋ ಮ್ಯಾಚ್ ಬಾಕ್ಸ್ ಚಿನ್ನಿ ಮ್ಯಾಚ್ ಬಾಕ್ಸ್ ಇಸ್ಕೋ. ಮ್ಯಾಚ್ ಬಾಕ್ಸ್ ಬೇಡವಾ? ಇಲ್ಲೇ ಬಂದ್ಕತಾನೆ ಚಿನ್ನ ಹೆಂಗಂತದ ಹಸು ಹೆಂಗಂತ ನೀನು ಹಸು ಅಜ್ಜಿ ಕರೆ ಬೇಗ. ಅವಳದಂತೆ ಬರೀ ಈಗ ಫೋಟೋ 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 ಮಾಡಿ ಅಷ್ಟಿಲ್ವಲ್ಲ ನೋಡ್ತಿದ್ದಾರೆ ಅಕೌಂಟ್ ಎಷ್ಟೈತೆ. ಹಾಗೆಯೇ ಕೊನೆಗೆ ಅವ್ರ ಅಜ್ಜಿನೂ ಕೂಡ ಹೊಲ್ದ ಹತ್ರದಿಂದ ಬಂದರು ಅಂತೇಳಿ ಅವ್ರನ್ನ ಕರೆದ್ಲು. ಹಾಗೆ ಅವ್ರ ಅಪ್ಪ ಅಮ್ಮನೂ ಕೂಡ ಕರೆದು ಕೇಕ್ನ ಕಟ್ ಮಾಡಿಸ್ತಿದ್ಲು. ಅವಳಿಗೆ ಏನೋ ಒಂಥರ ಖುಷಿ ಆಗ್ತಿದೆ, ನನ್ನದೇ ಬರ್ತಡೇ ಅನ್ನೋ ಫೀಲಿಂಗ್ಸಲ್ಲಿದ್ದಾಳೆ ಅವಳು. ಹಾಗೆ ಎಷ್ಟು ಖುಷಿ ಪಡ್ತಿದ್ಲು ಗೊತ್ತಾ, ತುಂಬಾ ಖುಷಿ ಪಡ್ತಿದ್ಲು. ಇನ್ನು ಎಷ್ಟು ಕ್ಯೂಟ್ ಅಲ್ಲ ಮಕ್ಕಳು. ಈಗಿನ ಮಕ್ಕಳಂತೂ ತುಂಬಾ ಶಾರ್ಪ್ ಆಗಿದ್ದಾರೆ. ಅದರಲ್ಲೂ ಅವಳು ಒಂದು ನಿಮಿಷ ಇರಿ, ಅವಳು ಕೇಕ್ ಕಟ್ ಮಾಡಿ ಎಲ್ಲಿಗೆ ಹೋಗಿ ಕೊಡ್ತಾಳೆ ನೋಡಿ, ಹಂಗೆ ಅಬ್ಸರ್ವ್ ಮಾಡಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನನ್ನ ತಂಗಿಗೆ ತಿನ್ನಿಸ್ತಾಳೆ ಅಂದ್ಕೊಂಡಿದ್ದೆ. ಅಜ್ಜಿಗೆ ಹೋಗಿ ಕೊಟ್ಟಳು. ಎಷ್ಟು ಕ್ಯೂಟ್ ಅಲ್ವಾ. ಅವ್ರ ಅಜ್ಜಿನ ಕಂಡ್ರೆ ಅಷ್ಟೊಂದು ಇಷ್ಟ ಅವಳಿಗೆ. ಅವರು ಕೂಡ ಅಷ್ಟೇ ಇಷ್ಟಪಡ್ತಾರೆ ಅವಳಿಗೆ. ಅವಳನ್ನ ಬಿಟ್ಟು ಯಾರು ಕೂಡ ಒಂದು ನಿಮಿಷನೂ ಇರಲ್ಲ, ಅಷ್ಟು ಅಟ್ಯಾಚ್ಮೆಂಟಲ್ಲಿ ಇದ್ದಾಳೆ ಅವಳು. ಅವರ ಅಪ್ಪ ಅಮ್ಮಗೂ ಕೂಡ ಕೇಕ್ನ ತಿನ್ನಿಸ್ತಾಯಿದ್ಲು. ಹಾಗೆ ಅವ್ರ ಅಣ್ಣಂದಿರಿಗೂ ಕೂಡ ಕೇಕ್ನ ತಿನ್ನಿಸ್ತಾಯಿದ್ಲು. ಎಲ್ರಿಗೂ ಅವ್ರ ಹತ್ರಕ್ಕೆ ಹೋಗಿ ಕೇಕ್ ತಿನ್ನಿಸ್ತಿದ್ಲು, ಜಾಸ್ತಿ ತೊಗೊಂಡು ತಿನ್ನಿಸ್ತಾಯಿದ್ಲು. ತುಂಬ ಬುದ್ಧಿವಂತೆ ಆಯಿತಾ. ನಮಗಂತೂ ನೋಡ್ತಿದ್ರೆ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲ್ಲ. ಲಾಸ್ಟಲ್ಲಂತೂ ಅವಳು ಬಿಟ್ಟು ಬರಬೇಕಾದ್ರೆ ಕಾರಲ್ಲೂ ಕೂರ್ತಾಳೆ. ಅವ್ರ ಅಮ್ಮನೂ ಬರಬೇಕು, ಅವಳು ಬರಬೇಕು. ಬಟ್ ಅವಳು ಒಟ್ಟಿನಲ್ಲಿ ನಮ್ಮ ಜೊತೆ ಬರಬೇಕಷ್ಟೇ. ಅವರಾದರೆ ಅವ್ರ ಅಪ್ಪ ಅಮ್ಮ ಇರಬೇಕು. ಅವಳಿಗೆ ಅದು ಆಗ್ತಿಲ್ಲ, ಅಪ್ಪ ಅಮ್ಮನ ಬಿಟ್ಟು ಬರೋಕ್ಕೂ ಆಗ್ತಿಲ್ಲ, ನಮ್ಮನ್ನು ಕಳ್ಸೋಕ್ಕೂ ಆಗ್ತಿಲ್ಲ. ತುಂಬ ಫೀಲಿಂಗ್ಸ್ ತುಂಬ ಹತ್ಬಿಟ್ಲು. ನಾನು ಆ ವಿಡಿಯೋನ ಕೂಡ ಮಾಡ್ಕೊಳ್ಳಿಲ್ಲ. ಹಾಗೆ ನನಗೆ ಅವಳು ಕೇಕ್ ತಿನ್ನಿಸ್ತಾ ಇಲ್ಲ. ಕಡೆಗೂ ಬರೀ ಕ್ರೀಮ್ ತಿನ್ಸೋಕೆ ಬರ್ತಿದ್ಲು. ನಾನು ಕ್ರೀಮ್ ತಿನ್ನಲ್ಲ, ಹಾಗಾಗಿ ಕ್ರೀಮ್ ಬೇಡ ಅಂದು ಕೇಳ್ತಾನೆ ಇರಲಿಲ್ಲ ಅವಳು. ನನ್ನ ಹತ್ರ ತಿನ್ನಿಸ್ಕೊತಾನೆ ಇರಲಿಲ್ಲ ಅವಳು. ಆಮೇಲೆ ನಾವು ಅಲ್ಲಿಂದ ಎಲ್ಲ ಕೇಕೆಲ್ಲ ಕಟ್ ಮಾಡಿ ಮತ್ತು ರಿಟರ್ನ್ ಹೊರಡಬೇಕಲ್ಲ ಹಾಸನಿಗೆ ಅಂತೇಳಿ. ಹಾಗೆ ಆಂದವೇ ಅಮ್ಮನೂರು ಕೂಡ ಸಿಗುತ್ತೆ. ಹಾಗೆಯೇ ಅಮ್ಮನೂರಿಗೆ ಕೂಡ ನನ್ನ ತಂಗಿನ ಬಿಟ್ಟು ನಾವು ಕೂಡ ರಿಟರ್ನ್ ಹಾಸನಿಗೆ ಹೊರಡಬೇಕಲ್ಲ, ಹಾಗಾಗಿ ಬೇಗನೆ ಹೊರಟ್ವಿ ಅಲ್ಲಿಂದ. ಇದು ನೋಡಿ, ಇದು ನಮ್ಮೂರು ಸ್ಕೂಲ್ ಆಯಿತಾ. ಅಲ್ಲಿ ನನ್ನ ತಂಗಿನ ಬಿಟ್ಟು ನಾವು ಅಂದವೆ ನಮ್ಮ ಸ್ಕೂಲು ಅಂದರೆ 6ನೇ ಕ್ಲಾಸ್ ತನಕ ನಾವು ಅಲ್ಲೇ ಸ್ಟಡಿ ಮಾಡಿದ್ದು. ಅದನ್ನು ಮುಗಿಸ್ಕೊಂಡು ನಿಯರ್ ರಾಮನಾಥ್ಪುರ ಸಿಗುತ್ತೆ. ರಾಮನಾಥ್ಪುರದಲ್ಲಿ ಹಾಗೆ ಒಳನ ಕೂಡ ಹೋಗ್ತಾನೆ ನೋಡ್ಕೊಂಡು ಹೋದ್ವಿ. ಕಾರಲ್ಲಿ ಹೋಗ್ತಾನೆ ನೋಡ್ಕೊಂಡು ಹೋದ್ವಿ. ಇಳಿಯೋದು ಮಾಡಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಲೂ ಓಡಾಡ್ತಾನೆ ಇರ್ತೀವಲ್ಲ ಅಂತೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ಕೂಡ. ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಹಾಕೋದನ್ನು ದಯವಿಟ್ಟು ಮರಿಬೇಡಿ. ಯಾರೆಲ್ಲ ಇನ್ನೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.